ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀನಿ. ನಿಮ್ಮ ಪ್ರಶ್ನೆ, ಪೋಲಿಂಗ್ ಕಮ್ಮಿ ಆಗಿರೋದು ಬೆಂಗಳೂರು ನಗರದಲ್ಲಿ ಆಗಿರುತ್ತೆ ಅನ್ನತಕ್ಕಂಥ ಒಂದು ವಿಷಯ ಗೊತ್ತಾಯಿತು. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1800 ಮತಗಳಲ್ಲಿ ಒಂದು 100 ಮತಗಳು ಪಾಪ ನಾವು ಅವೆಲ್ಲ ಅಗಲಿದ್ದೀವಿ. ಇನ್ನು 1700ರಲ್ಲಿ 1315 ಮತಗಳು ಚಲಾವಣೆ ಆಗಿತ್ತು. ಅದು ನಮ್ಮ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಸುಮಾರು 75-80% ವೋಟ್ ಪೋಲಿಂಗ್ ಆಗಿದೆ. ಖಂಡಿತವಾಗ್ಲೂ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ಹಳ್ಳಿಗಳೆಲ್ಲ ಹೋಗಿ ಎಲ್ಲ ನಮ್ಮ ಸದಸ್ಯರನ್ನ ಕರ್ಕೊಂಬಂದು ವೋಟ್ ಹಾಕ್ಸಿರೋದು, ಅದು ನಮ್ಮ ಪ್ರಕಾರ ಖಂಡಿತವಾಗ್ಲೂ ಅದು ಕಮ್ಮಿ ಅಲ್ಲ, ಜಾಸ್ತಿನೇ. ನಮಗೆ ಇನ್ನೊಂದು 50-60 ಆಗಬೇಕಾಗಿತ್ತು ಅಂತ ಎಲ್ಲೋ ಒಂದು ಕಡೆ ನಮಗೂ ಆಸೆ ಇತ್ತು. ಆಮೇಲೆ ಬೆಂಗಳೂರು ನಗರದಲ್ಲಿ ವೋಟ್ ಕಮ್ಮಿ ಆಗೋದು ಇದೇನು ಮೊದಲನೇ ಸಾರಿ ಅಲ್ಲ, ಇದು ಜನರಲ್ ಆಗಿ ಬೆಂಗಳೂರಲ್ಲಿ ವೋಟ್ ಪೋಲಿಂಗ್ ಖಂಡಿತ ಕಮ್ಮಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಯನ್ನು ನಾವು ನಮ್ಮ ನಾಗಭೂಷಣ್ ಅವರ ಅಧ್ಯಕ್ಷತೆಯಲ್ಲಿ, ಧ್ರುವ ಅವರ ಕೋಆರ್ಡಿನೇಷನ್ನು, ಎಲ್ಲ ತಾಲೂಕಾದ ನಮ್ಮ ಅಧ್ಯಕ್ಷರುಗಳು ಎಲ್ಲರ ಸೇರಿ ಒಳ್ಳೆ ಚುನಾವಣೆ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ ಅಧಿಕ ಮತಗಳಲ್ಲಿ ನಾವು ಚುನಾಯಿತರಾಗಿದ್ದೀವಿ. ರಘುನಾಥ್ ಅವರಿಗೆ 961 ಮತಗಳನ್ನು ನಾವು ತಂದುಕೊಟ್ಟಿದ್ದೀವಿ. 891 ಮತಗಳು ನನಗೆ ಬಂದಿದೆ. ಸೊ ಇಷ್ಟೊಂದು ಅತ್ಯದ್ಭುತ ಒಂದು ಮತಗಳನ್ನ ಕೊಟ್ಟ ನಮ್ಮ ಎಲ್ಲ ಸದಸ್ಯರಿಗೆ ನಾವೆಲ್ಲ ನಿಮ್ಮ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸರ್, ಗ್ರಾಮಾಂತರದಲ್ಲಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜನ ವಿಧವೆಯರ ಒಂದು ಅವರ ಜೀವನ ನಡೆಸ್ತಕ್ಕಂಥ ರೀತಿ, ಕೆಲವು ತುಂಬಾ ನಮ್ಮಲ್ಲಿ ಕೃಷಿಕರು ಬ್ರಾಹ್ಮಣರು ಇರೋದು ನಮಗೆ ಕಂಡು ಬಂದಿದೆ. ಆಮೇಲೆ ತುಂಬಾ ಆದಾಯ ಇಲ್ದಿರೋ ಸಮುದಾಯಗಳು ಇದ್ದಾರೆ. ಆಮೇಲೆ ಆರೋಗ್ಯದ ವಿಷಯದ ಬಂದಾಗ ಆರೋಗ್ಯ ವಿಷಯಗಳಲ್ಲಿ ಪಾಪ ತೋರಿಸ್ಕೊಳ್ಳೋಕ್ಕೆ ಶಕ್ತಿ ಇರತಕ್ಕಂಥ ಬ್ರಾಹ್ಮಣರು ಇದ್ದಾರೆ. ಈಗಿನ ನಮ್ಮ ಚುನಾಯಿತ ಅಧ್ಯಕ್ಷರಾದ ಶ್ರೀ ರಘುನಾಥ್ ಅವರ ಜೊತೆಯಲ್ಲಿ ನಾವು ನಮ್ಮ ಜಿಲ್ಲೆ ಎಲ್ಲ ಮುಖಂಡರುಗಳು ಕೆಲಸ ಮಾಡಿ ಏನೇನು ಸಾಧ್ಯವಾದಷ್ಟು ಈ ಒಂದು ಎಲ್ಲ ಯಾರ ಪ್ರಾಬ್ಲಮ್ ಇಲ್ಲ ಅಂಥವ್ರಿಗೆಲ್ಲ ನಾವು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಗಳು, ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳ ಒಂದು ಈಗಾಗಲೇ ನಾವೆಲ್ಲ ಸಮಾಲೋಚನೆ ಮಾಡಿ ಎಲ್ಲ ಬೇರೆ ರೀತಿಯ ಕಾರ್ಯಕ್ರಮಗಳೇ ನಮ್ಮ ಜಿಲ್ಲೆಗೆ ರೂಪಿಸ್ಕೋಬೇಕು ಅನ್ನತಕ್ಕಂಥ ಯೋಜನೆಗಳು ಸಮೇತ ಇದೆ ನಮಗೆ. ಯಾಕಾಗಲೇ ಆ ಯೋಜನೆಗಳನ್ನ ನಾವು 1-2 ಹೇಳ್ಬೋದಾಗೆ ತುಂಬ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಒಂದೊಂದನ್ನೇ ಮಾಡ್ಕೊಂಡು ಹೋಗ್ತೀವಿ. ಸೊ ಖಂಡಿತವಾಗ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ನಮ್ಮ ಜಿಲ್ಲಾ ಪ್ರತಿನಿಧಿಯಾದ ಪ್ರಕಾಶ್ ಅವ್ರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಾದ ರಘುನಾಥ್ ಅವ್ರಿಗೂ, ನಮ್ಮ ಜಿಲ್ಲೆಯ ಪರವಾಗಿ ರಾಜ್ಯಾಧ್ಯಕ್ಷರಾದ ನಮ್ಮ ರಘುನಾಥ್ ಅವ್ರಿಗೂ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಜಿಲ್ಲೆಯ ವಿಪ್ರ ಮುಖಂಡರಿಗೂ, ನಮ್ಮ ತಾಲೂಕು ಅಧ್ಯಕ್ಷಗಳಿಗೂ, ಎಲ್ಲರಿಗೂ, ಮಹಾತಾಯರಿಗೂ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಾವು ಹೇಳ್ದಂಗೆ ಇವಾಗ ನಮ್ಮ ಜಿಲ್ಲೆಯಲ್ಲಿ ನಾವು ಮೊದಲನೇದಾಗಿ ಸದಸ್ಯತ್ವದ ಅಭಿಯಾನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 45-50 ಸಾವಿರ ನಮ್ಮ ಸಮುದಾಯದ ಜನರಿದ್ದಾರೆ. ನಾವು ಕೇವಲ ಇವಾಗ 2-3 ಸಾವಿರ ಮಾತ್ರ ಸದಸ್ಯತ್ವ ಇದೆ. ಇದನ್ನು ನಾವು ಒಂದು 25 ಸಾವಿರಕ್ಕೆ ತಗೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇನ್ನು ಅನೇಕ ನಮ್ಮ ಪ್ರತಿನಿಧಿಗಳಾದಂಥ ಪ್ರಕಾಶ್ ಅವ್ರು ಹೇಳ್ದಂಗೆ ಅನೇಕ ಕಾರ್ಯಕ್ರಮಗಳು, ಇವಾಗ ತಾನೇ ನಾವು ಚುನಾವಣೆ ನಡೆದು ಬಂದಿದ್ದೀವಿ. ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಜಿಲ್ಲೆ ಮತ್ತು ನಮ್ಮ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.